ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ನೋಡ್ತಾ ಇದ್ದೀರಾ ನನ್ನ ಕೈಲಿ ಎಷ್ಟು ರಾಶಿ ಬಟ್ಟೆ ಇದೆ ಅಂತ. ಸೊ ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ಅಂದರೆ ಏಜಿಯೋ ವ್ಲಾಗ್ ಮಾಡ್ತಾ ಇರೋದು. ಸೊ ನಾನು ಸುಮಾರು ತರಿಸಿ ನಾನು ವ್ಲಾಗೇ ಮಾಡಿರಲಿಲ್ಲ, ತುಂಬ ಗ್ಯಾಪ್ ಆಗೋಗಿತ್ತು. ಸೊ ಬ್ಯುಸಿ ಕೂಡ ಇದ್ದೆ, ಅದಕ್ಕೋಸ್ಕರ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದನ್ನೆಲ್ಲ ನಾನು ತರಿಸಿರೋದು ಆಫರಲ್ಲಿ. ಸೊ ಎಲ್ಲ ನಾನು ಆಲ್ರೆಡಿ ಒಂದೆರಡು ಯೂಸ್ ಕೂಡ ಮಾಡಿದ್ದೀವಿ. ಸೊ ಹಾಗಾಗಿ ನಾನು ಯಾವುದನ್ನು ಕವರ್ ಇಲ್ದಂಗೆ ಇಟ್ಟಿದ್ದೀನಿ. ಸೊ ಬನ್ನಿ ಇವಾಗ ಒಂದೊಂದೇ ತೋರಿಸ್ತೀನಿ. ಆಮೇಲೆ ಕವರ್ ಇಲ್ಲ, ಹಳೇದು ಅಂದ್ಕೊಬೇಡಿ, ಎಲ್ಲ ಹೊಸದು. ಫಸ್ಟಿಗೆ ಈ ಪ್ಯಾಕ್ನ ಓಪನ್ ಮಾಡೋಣ. ಇದು ಆ್ಯಕ್ಚುಲಿ ನೀವು ನೋಡಿರ್ತೀರ, ನಂದು ರೆಸಾರ್ಟ್ ವ್ಲಾಗ್ ಏನಾದರೂ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ನಾನು ನನ್ನ ಪಾಪುಗೆ ಇದನ್ನು ತರಿಸಿದ್ದೆ. ನನ್ನ ರೆಸಾರ್ಟ್ ವ್ಲಾಗ್ ನೋಡಿದರೆ ಖಂಡಿತ ಗೊತ್ತಿರುತ್ತೆ. ಒಂದು 2 ಸಲ ಯೂಸ್ ಮಾಡಿದ್ದೀನಿ ಅವ್ನಿಗೀಗ ಇದನ್ನು. ಒಂದು ರೆಸಾರ್ಟು, ಇನ್ನೊಂದಿನ ಎಲ್ಲ ಆಚೆ ಹೋದಾಗ ಹಾಕ್ಕೊಂಡಿದ್ವಿ. ಇದು ಆ್ಯಕ್ಚುಲಿ ನಾನು ರಿಟರ್ನ್ ಮಾಡೋಣ ಅಂತ ಒಂದು ಕಡೆ ಇದ್ದೆ, ಬಿಕಾಸ್ ನಾನು 6 to 12 ಮಾಡಿಬಿಟ್ಟಿದ್ದೆ ಇದನ್ನ. ನನಗೆ 12 to 18 ಅಥವಾ 18 to 24 ಬೇಕಿತ್ತು. ಸೊ ನಾನು ಯಾವ ಮೈಂಡಲ್ಲಿ ಮಾಡಿದ್ನೋ ಸೀರಿಯಸ್ಸಾಗಿ ಗೊತ್ತಿಲ್ಲ, 6 to 12 ಮಾಡಿಬಿಟ್ಟಿದ್ದೀನಿ. ಸೊ ಬಟ್ಟೆ ತುಂಬ ಚೆನ್ನಾಗಿದೆ. ಈ ಕಡೆ ಚಳಿನೂ ಆಗೋಲ್ಲ, ಸೆಕೆನೂ ಆಗೋಲ್ಲ, ಆ ರೀತಿ ಇದೆ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ನನಗೆ ತುಂಬ ಇಷ್ಟ ಆಯಿತು. ಈ ಕಲರ್ ಅವನ ಹತ್ರ ಇರಲಿಲ್ಲ ಅಂತ ಹೇಳಿ ಆರ್ಡರ್ ಮಾಡಿದೆ. ಬಟ್ ಕೋಇನ್ಸಿಡೆನ್ಸ್ಲಿ ಅವತ್ತು ನೀವು ನೋಡ್ಬೋದು, ಅಪ್ಪ ಮಗ ನಾನು ಎಲ್ಲೋ ಹಾಕೊಂಡ್ಬಿಟ್ಟಿದ್ವಿ. ಗೊತ್ತಿಲ್ಲ, ಕೋಇನ್ಸಿಡೆನ್ಸ್ ಅದು. ನಾನು ಎಲ್ಲೋ ಮತ್ತು ವೈಟ್ ಬ್ಲ್ಯಾಕ್ 2 ತೊಗೊಂಡೋಗಿದ್ದೆ. ಬಟ್ ಇವರಿಬ್ಬರು ಎಲ್ಲ ಹಾಕೊಂಡ್ರಲ್ಲ, ನಾನು ಯಾಕೆ ಎಲ್ಲ ಹಾಕೋಬಾರ್ದು, ತೊಗೊಂಬಂದಿದ್ದೀನಲ್ಲ ಅಂತೇಳಿ ಹಾಕ್ಕೊಂಡೆ ಅವತ್ತು ರೆಸಾರ್ಟಲ್ಲಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಪಾಪಗೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದಿನ ಅನ್ಕೊತೀನಿ ಯೂಸ್ ಆಗಲ್ಲ ಅವನಿಗೆ, ಬಿಕಾಸ್ 6 to 12 ಅಲ್ವಾ, ನನ್ನ ಪ್ರಕಾರ ಆಗಲ್ಲ. ಆ್ಯಂಡ್ ಇದು ಅವನಿಗೆ ಒಂದು ಸಲ ಹಾಕಿದ್ದೆ. ಇದು ಕೂಡ ನಾನು ಏಜಿಯೋಲೆ ಆರ್ಡರ್ ಮಾಡಿದ್ದೆ. ಇದು ಆಲ್ಮೋಸ್ಟ್ ನನಗೆಲ್ಲ 200 ಒಳಗಡೆ ಇರೋದು, 200 ಒಳಗಡೆನೆ. ಇದು 180 190 ಇರಬೇಕು. ಇದು ಕೂಡ ಸ್ವಲ್ಪ ದೊಡ್ಡದು ಮಾಡಿದ್ದೀನಿ, 18 to 24 ಮಾಡಿದ್ದೀನಿ. ಸ್ಟಿಲ್ ಇವಾಗಲೂ ಅವನಿಗೆ ಲೂಸು ಸ್ವಲ್ಪ. ಬಟ್ ಅವ್ರ ಅಪ್ಪಂಗೆ ಆ ಥರ ಲೂಸ್ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರ ಅಪ್ಪ ಹಾಗೆ ಲೂಸ್ನ ಹಾಕಿಸ್ತಾರೆ ಅವನಿಗೆ. ಸೊ ಹಾಗಾಗಿ ಇದು ವೈಟ್, ಆ್ಯಕ್ಚುಲಿ ವೈಟು ಅವನಿಗೆ ತುಂಬ ಬೇಗ ಕೊಳೆ ಆಗುತ್ತೆ. ಬಟ್ ನನಗೆ ವೈಟು ಅವ್ನಿಗೆ ಹಾಕ್ಸೋದಕ್ಕೆ ಇಷ್ಟ ಅಂತ ಹೇಳಿ ತೊಗೊತಾ ಇದ್ದೀನಿ. ನೋಡ್ಬೋದು ತುಂಬ ಚೆನ್ನಾಗಿದೆ. ಬ್ಯಾಕು ಪ್ಲೇನ್ ಇದೆ, ಈ ರೀತಿ ಇದೆ. ಇದು ಬಂದು ಆ್ಯಂಡ್ ಇದು ಬಂದು ಆ್ಯಕ್ಚುಲಿ ಪ್ಲೇಡೇ ಅಂತ ಬ್ರ್ಯಾಂಡು. ಪ್ಲೇಡೇನೆ ಅಲ್ವಾ? ಪ್ಲೇಡೇ ಅಂತ ಬ್ರ್ಯಾಂಡ್ ಇದು. ಇದು ಕೂಡ ಈ ರೀತಿ ಒಂದು ಪುಲೋರು. ಸ್ವಲ್ಪ ದೊಡ್ಡದಾಗಿ ತರಿಸಿದ್ದೀನಿ, 12 to 18. ಆ್ಯಕ್ಚುಲಿ ಇದು ಸ್ವಲ್ಪ ಲೂಸೇ ಇದೆ, ಇನ್ನೂ ಒಂದ್ಸಲನೂ ವೇರ್ ಮಾಡಿಲ್ಲ. ಇದು 799 ಇದೆ. ಇದು ಆಲ್ಮೋಸ್ಟ್ ನನಗೆ 200 ಅನ್ಕೊತೀನಿ, 200 180 ಅಲ್ಲೇ ಸಿಕ್ಕಿದ್ದು. 180 ಇರ್ಬೋದು ಅನ್ಕೊತೀನಿ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಇದು ನಾನು ಏನಪ್ಪ ಅಂತ ಹೇಳಿದ್ರೆ, ಪ್ಲೇಡೇ ಅಲ್ಲಿ ನಾನು ಅವನಿಗೆ ಒಂದು ಜೀನ್ಸ್ನ ಆರ್ಡರ್ ಮಾಡಿದ್ದೆ. ಅದು ನನಗೆ ಜಸ್ಟ್ 200 ರೂಪೀಸ್ಗೆ ಒಂದು ಜೀನ್ಸ್ ಆರ್ಡರ್ ಮಾಡಿದ್ದೆ. ಅದು ತುಂಬ ಚೆನ್ನಾಗಿ ಬಂದಿತ್ತು, ಆ್ಯಂಡ್ ಚೆನ್ನಾಗೂ ಕೂಡ ಫಿಟ್ಟಿಂಗ್ ಇದೆ. ನಾನು ಯಾಕೆ ಈ ಬ್ರ್ಯಾಂಡು ಯೂಸ್ ಮಾಡಬಾರ್ದು ಅಂಥೇಳಿ ತರಿಸಿದ್ದು. ಇದ್ರದ್ದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ರೀತಿ ಹ್ಯಾಟ್ ಇದೆಯಲ್ಲ, ಈ ಹ್ಯಾಟಿಗೆ ಇಲ್ಲಿ ಬಟನ್ಸ್ ಇದೆ. ಈ ಬಟನ್ಸ್ನ ತೆಕ್ಕೊಂಡ್ರೆ ಜಸ್ಟ್ ಪುಲ್ಲೋರ್ ಥರನೂ ಹಾಕ್ಕೋಬೋದು, ಹ್ಯಾಟ್ ಇಲ್ದಂಗೆ. ಒಂದು ಅಲ್ಲಿ ನೋಡಿದೆ, ಅದಕ್ಕೆ ಇಷ್ಟ ಆಯಿತು, ಹಾಗಾಗಿ ತರಿಸ್ದೆ. ನೋಡಿ, ಈ ರೀತಿ ಹಾಕ್ಕೋಬೋದು. ಇದು ಸಪ್ರೇಟು ಹ್ಯಾಟ್ ಮಾಡ್ಕೋಬೋದು. ನೋಡಿ ಏನೇನೆಲ್ಲ ಮಾಡ್ತಾರೆ, ನಮಗೆ ಇದೆಲ್ಲ ಇರಲೇ ಇಲ್ಲ ಅನಿಸುತ್ತೆ. ಆ್ಯಂಡ್ ಹಿಂದೆಗಡೆ ಈ ರೀತಿ ಇದೆ ಡ್ರ್ಯಾಗನ್, ಫ್ರಂಟು ರೋಡ್ ಅಂತ ಬರ್ತಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು. ನಾನು ಈ ಬಜೆಟ್ಗೆ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೋ ಇಲ್ವೋ. ಆ್ಯಂಡ್ ಈ ಬ್ರ್ಯಾಂಡ್ ಬೇರೆ ನಾನು ಎಲ್ಲ ತರಿಸೋದು ನನ್ನ ಫ್ರೆಂಡ್ಸ್ದು ಬ್ರ್ಯಾಂಡೇ, ಅಂದರೆ ಟ್ರೆಂಡ್ಸ್ ಬ್ರ್ಯಾಂಡಲ್ಲಿ ಫ್ರೆಂಡ್ಸ್ದು ಮಕ್ಕಳದು ಆ ಬ್ರ್ಯಾಂಡು. ಸೊ ಹಾಗಾಗಿ ಇದು ಆಪ್ಷನಲ್ ತರಿಸ್ದೆ, ಬಟ್ ಐ ಲವ್ಡ್ ಇಟ್. ಇದಿನ್ನೂ ಒಂದ್ಸಲನೂ ಹಾಕಿಲ್ಲ. ನೋಡೋಣ, ನಂದು ಅಪ್ಕಮಿಂಗ್ ಬರ್ಡೇ ಇದೆ, ಸೊ ಆವಾಗ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಅದಕ್ಕೆ.
ಆ್ಯಂಡ್ ಇದು ಏನಕ್ಕಪ್ಪ ತರಿಸ್ದೆ ಅಂತ ನನಗೆ ಇವಾಗ ಅನಿಸ್ತಾ ಇದೆ. ಆ್ಯಕ್ಚುಲಿ ಇದು ಪ್ಲೇ ಡೇದೇನೆ. ಇದು ತುಂಬ ನೋಡಿದ ತಕ್ಷಣ ಇಷ್ಟ ಆಯಿತು. ಬಟ್ ನನಗೆ ವೈಟ್ ಹಾಕೋದಕ್ಕೆ ಭಯ. ಅವನಿಗೆ ನಾನು ಕೊಳೆ ಆದರೆ ನಂಗೆ ಇಷ್ಟ ಆಗೋಲ್ಲ. ನಂಗೆ ಅಲ್ಲೇ ವಾಶ್ ಮಾಡಿಬಿಡ್ಬೇಕು ಆ ಥರ ಮೈಂಡ್ಸೆಟ್ ನಾನು. ಮತ್ತೆ ಅದೇನಾದರೂ ಅಕಸ್ಮಾತ್ ಅದರಲ್ಲಿ ಕೊಳೆ ಉಳ್ಕೊಂತು ಅಂದರೆ ನಾನು ನೆಕ್ಸ್ಟ್ ಟೈಮ್ ಇನ್ನೆಲ್ಲೂ ಆಚೆ ಹಾಕಲ್ಲ, ಮನೆ ಹತ್ರ ಹಾಕ್ಬಿಡ್ತೀನಿ. ಆ ರೀತಿ ನನಗೆ ಅದಕ್ಕೋಸ್ಕರ ಹೋಗ್ತಾ ಇದೆ. ಬಟ್ ನೋಡಿ ಮಿಕ್ಕಿ ಏನು ಚೆನ್ನಾಗಿದೆ. ಇದು 12 to 18 ತರಿಸಿದ್ದೀನಿ. ಸೊ ಬ್ಯಾಕ್ ಈ ಥರ ಇದೆ. ಸ್ಲೀವ್ಸಿಗೆ ಪೂರ್ತಿ ಈ ರೀತಿ ಪ್ರಿಂಟೆಡ್ ಇದೆ. ಇಲ್ಲಿ ಮಿಕ್ಕಿ ಇದೆ. ಬಟ್ ತುಂಬ ಸಾಫ್ಟ್ ಆಗೋಯ್ತೆ ಬಟ್ಟೆ. ಸಖತ್ ಸಾಫ್ಟ್ ಆಗಿದೆ. ಒಳಗಡೆ ಎಲ್ಲ ಹಿಂಗಿದೆ. ಇದು ಕೂಡ ಒಂದ್ಸಲ ವೇರ್ ಮಾಡಿಲ್ಲ. ಇದು ಎಷ್ಟಿದೆ MRP? ಇದು 599 ಇದೆ. ಇದು ಕೂಡ ನನಗೆ 150 ಅನಿಸುತ್ತೆ ನಂಗೆ ಸಿಕ್ಕಿದ್ದು. 150ಗೇನೋ. ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದೆ, ಅಷ್ಟು ಕಮ್ಮಿಗೆ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಸದ್ಯಕ್ಕೆ ಅವನಿಗೆ ಪುಲ್ಲೋವರ್ಸ್ ಅಂತ ನಾನು ಆರ್ಡರ್ ಮಾಡಿದ್ದಿದ್ದು, ಅಂದರೆ ಸ್ವೆಟ್ ಶರ್ಟ್ಸ್ ಅಂತ ಆರ್ಡರ್ ಮಾಡಿದ್ದಿದ್ದು. ಸೊ ಅವ್ನು 2 ಮಾತ್ರ, ಯೆಲ್ಲೋ ಮತ್ತು ವೈಟ್ ಮಾತ್ರ ನಾನು ರೆಸಾರ್ಟ್ಗೆ ಹೋಗುವಾಗ ಆರ್ಡರ್ ಮಾಡಿದ್ದು. ಅದು ಆಲ್ರೆಡಿ ತುಂಬ ಮನ್ಸಾಯಿತು. ಒಂದೇ ಸಲ ಹಾಕಿರೋದಾದರೆ ಹಾಕಿಲ್ಲ. ಬಟ್ ಅದೆರಡು ಮಾತ್ರ ಆವಾಗ ಆರ್ಡರ್ ಮಾಡಿದ್ದು. ಬಟ್ ಇಟ್ಸ್ ನೈಸ್ ಆಯಿತಾ. ಆ್ಯಂಡ್ ಇದೆರಡು ಏನಪ್ಪ ಅಂತ ಹೇಳಿದ್ರೆ ಟೀ ಶರ್ಟ್ಸ್. ಆ್ಯಕ್ಚುಲಿ ಇದು 190 ಏನೋ ಆ ಥರ ರೇಂಜಲ್ಲಿ ಸಿಕ್ಕಿದೆ ನನಗೆ. ನಾನು ಆ್ಯಕ್ಚುಲಿ ತುಂಬ ಹುಡುಕ್ತೀನಿ ಎಜಿಯೋಲಿ. ಆಲ್ಮೋಸ್ಟು ವಿಶ್ ಲಿಸ್ಟ್ಗೆ ಹಾಕಿಟ್ಟಿರ್ತೀನಿ. ಮಧ್ಯರಾತ್ರಿ ಇದ್ದಾಗ, ಪಾಪು ಇದ್ದಾಗ ಎಲ್ಲ ಚೆಕ್ ಮಾಡ್ತಿರ್ತೀನಿ. ಕಮ್ಮಿ ಇರುತ್ತೆ, ಸಡನ್ನಾಗಿ ಅದು ಮಿಡ್ ನೈಟಲ್ಲೆಲ್ಲ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ಫಟ್ ಅಂತ ಗ್ರ್ಯಾಬ್ ಮಾಡ್ಕೊಬಿಡ್ತೀನಿ ನಾನು. ಆ ರೀತಿ ನಾನು ಇನ್ನೊಂದು ಟೀ ಶರ್ಟು ವೈಟೇ ಆರ್ಡ್ರ್ ಮಾಡಿದ್ದೀನಿ. ಯಾಕೆ ಗುರು ಈ ವೈಟು ಅಂತ ನಾನು ಹಿಂಗೆ ಆರ್ಡ್ರ್ ಮಾಡ್ತಾಯಿದ್ದೀನಿ. ನನಗೆ ಈಗ ನೋಡ್ತಾ ಇದ್ರೆ ತಲೆಯೆಲ್ಲ ಕೆಟ್ಟೋಯ್ತೈತೆ. ಇದು ಫ್ರೆಂಡ್ಸ್ದೇ ನೋಡಿ. MRP ಬಂದು 299 ಇದೆ. ಇದು ನನಗೆ ಆಲ್ಮೋಸ್ಟ್ 100ಸ್ಗೇನೋ ಸಿಕ್ಕಿದ್ದು ಅಂತ ಅಂದ್ಕೊಳ್ತೀನಿ. ಇದು ಇನ್ನೂ ಒಂದ್ಸಲನೂ ಹಾಕಿಲ್ಲ, ಹಾಕಬೇಕು. ಇದು ನನಗೆ 12 to 18 ಆರ್ಡ್ರ್ ಮಾಡ್ಕೊಂಡಿದ್ದೀನಿ. 12 to 18 ನೋಡಿ ತುಂಬ ಚೆನ್ನಾಗಿದೆ ಥರ ಬಟ್ಟೆ. ಇದರಲ್ಲಿ ಆ್ಯಕ್ಚುಲಿ ಇನ್ನೊಂದು ಟೀ ಶರ್ಟು ಹಾಕ್ಬಿಟ್ಟೆ ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅವಾಗ ಹಾಕ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಅದು ತುಂಬ ಚೆನ್ನಾಗಿದೆ. ಆರೆಂಜ್ ಕಲರ್, ಪೀಚ್ ಆರೆಂಜ್ ಕಲರು. ಆ್ಯಂಡ್ ಇದೊಂದು ಟೀ ಶರ್ಟು. ಇದಕ್ಕೆ ಈ ರೀತಿ ಹ್ಯಾಟ್ ಇದೆ. ಅವನಿಗೆ ಯಾವ ಥರ ಇಲ್ಲ ಆ ಥರ ತರಿಸೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಹಾಗಾಗಿ ಅದನ್ನೆಲ್ಲ ಹುಡುಕಿ ವಿಶ್ ಲಿಸ್ಟ್ಗೆ ಹಾಕಿ ಇಟ್ಟಿರ್ತೀನಿ. ಸೊ ಹಾಗಾಗಿ ಈ ಥರ ಇರಲಿಲ್ಲ. ಇನ್ನೊಂಥರ ಚೆನ್ನಾಗಿತ್ತು ಪ್ರಿಂಟು. ಬ್ಯಾಕ್ ಏನಿಲ್ಲ, ಪ್ಲೇನೇ. ಸೊ ಇದಕ್ಕೆ ಹ್ಯಾಟ್ ಇದೆ. ಆ್ಯಂಡ್ ಇದು ಆಲ್ಮೋಸ್ಟು ಇನ್ನೇನು ಆಗ್ಬಿಡ್ಬೋದು ಅವನಿಗೆ. 12 to 18 ಇದು ನೋಡಿ 399 ಇದೆ. ಇದು ಕೂಡ ನನಗೆ ಆಲ್ಮೋಸ್ಟ್ 150 ಒಳಗಡೆ ಸಿಕ್ಕಿರೋದು. ಎಷ್ಟು ಚೆನ್ನಾಗಿದೆ ಬಟ್ಟೆ, ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಏನಪ್ಪ ಇವಳು ಬರೀ ಮಗುಗೆ ಮಾಡಲ್ಲ ಅಂತ ಮಗುಗೆ ಶಾಪಿಂಗ್ ಮಾಡ್ತಾಳೆ ಅಂತ ಅನ್ಕೋತಿರ್ತೀರ. ನನ್ನ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡೋರು ಖಂಡಿತ ಹೌದು. ನಾನು ಇಷ್ಟೇ ಅಂದ್ಕೊಂಡ್ರು ನಾನು ಪಾಪುಗೆ ಜಾಸ್ತಿ ಶಾಪಿಂಗ್ ಮಾಡ್ತೀನಿ. ಮಾಡಬಾರ್ದು ಅಂತ ಎಷ್ಟೇ ಅಂದ್ಕೊಂಡ್ರು ಮಾಡ್ತೀನಿ. ಬಿಕಾಸ್ ಏನೋ ನೋಡಿದ ತಕ್ಷಣ ಅವ್ನಿಗೆ ಇಷ್ಟ ಆಗಿಬಿಡುತ್ತೆ. ಸೊ ನಾವು ಮಾಡಿಲ್ದಿರೋದು ನಮ್ಮ ಮಕ್ಕಳು ಮಾಡಿಲ್ಲ ಅನ್ನೋ ಆಸೆ ನನಗೆ. ಆ್ಯಂಡ್ ಇದೊಂದು ಪುಲೋವರು ಆ್ಯಕ್ಚುಲಿ ಇದನ್ನು ನಾನು ಟ್ರೆಂಡ್ಸ್ ಅಲ್ಲ, ಟೀಮ್ ಸ್ಪಿರಿಟಲ್ಲಿ ತರಿಸಿದ್ದು. ಟೀಮ್ ಸ್ಪಿರಿಟ್ ಬ್ರ್ಯಾಂಡು. ಇದು ಕೂಡ ಬೆಸ್ಟ್ ಬ್ರ್ಯಾಂಡ್ ಅಂತಲೇ ಇರ್ಬೋದು. ಆ್ಯಂಡ್ ಇದರಲ್ಲಿ ಆ್ಯಕ್ಚುಲಿ ನಾನು ತರಿಸಿರೋದು ಇದು ಕಲರ್ ಇಷ್ಟ ಆಯಿತು ಅಂತ ಆರ್ಡರ್ ಮಾಡಿದ್ದು. ಬಟ್ ಏನಪ್ಪ ಅಂತ ಹೇಳಿದ್ರೆ ಈ ರೀತಿ ಸಿಕ್ಕಾಪಟ್ಟೆ ದೊಡ್ಡದು. ಅಂದರೆ ನಾನು 2 to 3 years ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಇಟ್ಸ್ ಓಕೆ, ಮುಂದೆ ಆಗುತ್ತೆ, ಯಾಕೆ ರಿಟರ್ನ್ ಮಾಡಲಿ. 180 ರೂಪೀಸಿಗೆ ಸಿಕ್ಕಿರೋದು. ಅಂದರೆ ಆಫರ್ ಹೋಗಿ ಇದು MRP ಇರೋದು 899. ಅಟ್ಲೀಸ್ಟ್ 899 ಅಂದರೆ ಟ್ರೆಂಡ್ಸಲ್ಲಿ ತೊಗೊತೀನಿ ಅಂತಂದರೆ ಹಾಫ್ ರೇಟ್, ಹಾಫ್ ಆ್ಯಂಡ್ ಹಾಫ್ ಬಿಟ್ಟಾಗಿ ತೊಗೊತೀನಿ ಅಂತ ಅಂದರು. 50% ಆಫ್ ಬಿಟ್ಟಾಗಿ ತೊಗೊತೀನಿ ಅಂದರು 450 ಬೀಳುತ್ತೆ. ನಂಗೆ 180 200ಗೆ ಸಿಕ್ಕಿರುವಾಗ ಏನಕ್ಕೆ ತೊಗೋಬಾರ್ದು. ನೋಡ್ಬೋದು ಈ ರೀತಿ ಚೈನೀಸ್ ಕಾಲರ್ ಥರ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಒಂದು ರಿಬ್ಬು, ಪಾಕೆಟ್ಸ್ ಇದೆ. ಆ್ಯಂಡ್ ಜಿಪ್ ಅಲ್ಟಿಮೇಟ್ ಆಗಿದೆ ಆ್ಯಕ್ಚುಲಿ. ಕೆಳಗೆ ರಿಬ್ ಬಂದಿದೆ, ಹಿಂದೆಗಡೆ ಪ್ಲೇನ್ ಈ ರೀತಿ ಇದೆ. ನಂಗೆ ಆ್ಯಕ್ಚುಲಿ ಟೋಪಿ ಬರೋದಕ್ಕಿಂತ ಟೋಪಿ ಇಲ್ಲದೆ ಇರೋದು ಈ ರೀತಿ ಇಷ್ಟ ಆಗುತ್ತೆ. ಸೊ ಟೀಮ್ ಸ್ಪಿರಿಟಲ್ಲಿ ಆಲ್ಮೋಸ್ಟ್ ಮಕ್ಕಳಿಗೆ 0 to 2 ಸಿಗೋದೇ ಇಲ್ಲ. 2 to 3 years ಸ್ಟಾರ್ಟ್ ಆಗಿದೆ.
ಸೊ ನಾನು ನೋಡೋಣ ಸ್ವಲ್ಪ ದೊಡ್ಡ ಬಂದರೂ ಇಟ್ಸ್ ಓಕೆ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಆರ್ಡರ್ ಮಾಡಿದ್ದು. ಇದು ಒಂದು ಇದಿಷ್ಟು ನಾನು ಪಾಪಗೆ ಅಂತ ಅಂದರೆ ಈಗಲೇ ಇವತ್ತೇ ತರಿಸ್ಬಿಟ್ಟೆ, ನೆನ್ನೆನೇ ತರಿಸ್ಬಿಟ್ಟೆ, ಈಗ ಒಂದು ವಾರದಲ್ಲಿ ಆರ್ಡ್ರ್ ಮಾಡಿಬಿಟ್ಟೆ ಅಂದಿದ್ದಲ್ಲ. ಇದೆಲ್ಲ ಸ್ವಲ್ಪ ದಿನದಿಂದ ಆರ್ಡ್ರ್ ಮಾಡಿಟ್ಟಿದ್ದು. ನಾನು ವ್ಲಾಗ್ಸ್ ಮಾಡಿಲ್ಲದೆ ಇರೋದ್ರಿಂದ ನಾನು ಯಾವುದು ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ ಅಷ್ಟೇ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೆರಡು ಏನಪ್ಪ ಅಂತ ಹೇಳಿದ್ರೆ, ಇದೆರಡು ಅವ್ರ ಅಪ್ಪಂಗೆ ರೆಸಾರ್ಟ್ಗೆ ಹೋಗುವಾಗ ಆರ್ಡ್ರ್ ಮಾಡಿದ್ದೆ. ಇದು ಕೂಡ ನಾನು AJIOಲೇ ಆರ್ಡರ್ ಮಾಡಿದ್ದೆ. ನಾನು ಅರ್ಧ ಅಲ್ಲ ಪೂರ್ತಿ ನಾನು AJIOಲೇ ಮುಳುಗೋಗ್ಬಿಡ್ತೀನಿ ನಾನು. ಸೊ ಹಾಗಾಗಿ ನಾನು ಇದು ಒಂದು ಲೀ ಕೂಪರು ನೋಡ್ಬೋದು. ಇದು XL ಆರ್ಡರ್ ಮಾಡಿದ್ದೆ, ಈ ರೀತಿ ಇದೆ. ಇದು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಆರ್ಡ್ರ್ ಮಾಡುವಾಗ ಬ್ಲೂ ಬೇಕು ಅಂತ ಆರ್ಡರ್ ಮಾಡಿಸ್ಬಿಟ್ರು. ಇವಾಗ ಸ್ವಲ್ಪ ಲೈಟ್ ಆಯ್ತಂತೆ, 2 ದಿನ ಹಾಕ್ಕೊಂಡ್ರು, ಹಂಗೂ ಲೈಟ್ ಆಯ್ತಂತೆ ಕಲರು. ಸೊ ಹಾಗಾಗಿ ಹಂಗೆ ಇಟ್ಟಿದ್ದಾರೆ ನೋಡಿ. ಈ ರೀತಿ ಮಾಮೂಲಿ ರಿಪ್ ಬಂದಿದೆ, ಫ್ರಂಟ್ ಡಿಸೈನ್ ಇದೆ, ಸೊ ಬ್ಯಾಕು ಪ್ಲೇನ್ ಇದೆ. 2 ದಿನ ಹಾಕಿದ್ರು, ಇವಾಗ ಮತ್ತೆ ತೆಗೆದು ಇಟ್ಟಿದ್ದಾರೆ. ಬಟ್ ನನಗೆ ಆ್ಯಕ್ಚುಲಿ ಲೀ ಕೂಪರ್ ಬ್ರ್ಯಾಂಡು ಇಷ್ಟ ಆಗುತ್ತೆ. ಸೊ ಹಾಗಾಗಿ ನೀನು ಯೂಸ್ ಮಾಡಿಲ್ಲ ಅಂದರೆ ಏನಂತ ನಾನು ಯೂಸ್ ಮಾಡ್ತೀನಿ ಇಡು ಅಂತ ಹೇಳಿ ಇಟ್ಟಿದ್ದೀನಿ. ಹಂಗೆ ಹೇಳ್ತಾರೆ, ಬಟ್ ಕ್ರಿಕೆಟಿಗೆ ಹೋಗುವಾಗ, ಕ್ರಿಕೆಟ್ ಆಡೋಕ್ಕೆ ಹೋಗುವಾಗ ಮಾಡುವಾಗ ಹಾಕ್ಕೊಂಡು ಹೋಗ್ತಾರೆ. ಸೊ ನೋ ವರೀಸ್. ಆ್ಯಂಡ್ ಇನ್ನೊಂದೇನಪ್ಪ ಅದೇ ಎಲ್ಲೋ ಅಂತ ಹೇಳಿದ್ನಲ್ಲ, ಸೊ ಇದೇ ಎಲ್ಲೋ ಇಬ್ಬರು ಹಾಕ್ಕೊಂಡಿದ್ದು ನೋಡಿ. ಇದು ಪೀಟರ್ ಇಂಗ್ಲೆಂಡು, ಇದು ಇಲ್ಲಿ ಬರ್ತಿದೆ ನೋಡಿ, ಪೀಟರ್ ಇಂಗ್ಲೆಂಡ್. ಇದು ಕೂಡ ನಾನು AJIOಲೇ ತರಿಸಿದ್ದು, ಫುಲ್ ಪ್ಲೈನ್ ಎಲ್ಲೋ. ಬಟ್ ಆ್ಯಕ್ಚುಲಾಗಿ ಇದು ಸಕ್ಕದಾಗಿ ಕಾಣಿಸ್ತಿತ್ತು ಅರುಣ್ಗೆ, ಬಟ್ ಅವ್ರ ಹತ್ರ ಒಂದು ಎಲ್ಲೋ ಇರಲಿಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇದು ಕೂಡ ನಾನು ಯಾವ ಸೈಜು XL ಅಂದ್ಕೊತೀನಿ, XL ತರಿಸಿದ್ದೀನಿ. ಅಂದರೆ ಸ್ವಲ್ಪ ಸ್ವೆಟ್ ಶರ್ಟ್ಸು ಲೂಸ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಹಾರ್ಡಾಗಿ ಕಾಣಿಸೋಲ್ಲ. ಹಾಗಾಗಿ ನಾನು ಟೈಟ್ ಕ್ಲಾತ್ಸ್ ತರಿಸಲ್ಲ. ಆ್ಯಂಡ್ ನನಗೆ ಆ್ಯಕ್ಚುಲಿ ಬರ್ಡೇ ಬರ್ತಿರೋದ್ರಿಂದ ಒಂದು ಡ್ರೆಸ್ ತರಿಸ್ಕೊಂಡಿದ್ದೀನಿ, ಬಟ್ ನಾನು ಅದನ್ನು ಶೋ ಮಾಡಲ್ಲ, ಬಿಕಾಸ್ ನಾನು ಬರ್ಡೇ ದಿನ ಹಾಕ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ತೋರಿಸಲ್ಲ. ಇದು ಒಂದು ಮಾತ್ರ ಆಫರಲ್ಲಿತ್ತು ಅಂತ ನನಗೆ ಬ್ಲ್ಯಾಕ್ ಪ್ಯಾಂಟ್ ಬೇಕಿತ್ತು ಅಂತ ಹೇಳಿ ಇದೊಂದು ಬ್ಲ್ಯಾಕ್ ಪ್ಲಾಜೋ ಪ್ಯಾಂಟ್ನ ತರಿಸಿದ್ದೀನಿ. ಇದೊಂದೇ ಪ್ಯಾಂಟು, ಮುಂದೆ ಪ್ಲೇನ್ ಬರುತ್ತೆ, ಹಿಂದೆ ಎಲಾಸ್ಟಿಕ್ ಬರುತ್ತೆ. ಇದು MRP ಒಂದು 799 ಇದೆ. ಹಾಗೆ 180 200 ಅಷ್ಟೇ. ಪಾಕೆಟ್ಸ್ ಇದೆ ನನ್ನ ಹತ್ರ. ಇದ್ದಿದ್ದು ಪ್ಲಾಜೋಲಿ ಒಂದರಲ್ಲೂ ಪಾಕೆಟ್ಸ್ ಇರಲಿಲ್ಲ. ಇದು ಬಂದು ಆವಾಸದೇನೆ, ಆವಾಸ ಬ್ರ್ಯಾಂಡೇ ನಾನು ಆಲ್ಮೋಸ್ಟ್ ಪ್ಲಾಜೋ ಯೂಸ್ ಮಾಡೋದು. ಇದು ಕೂಡ. ಸೊ ಈ ವರ್ಕ್ಸ್ ಇಷ್ಟ ಆಯಿತು, ಯಾವುದಾದ್ರೂ ಕುರ್ತಾ ಟಾಪ್ಸ್ಗೆ ಹಾಕ್ಕೋಬೋದಲ್ಲ ಅಂತ. ನನಗೆ ಲೆಗ್ಗಿನ್ಸಿಗಿಂತ ಪ್ಲಾಜೋ ತುಂಬ ಇಷ್ಟ ಆಗುತ್ತೆ. ಸೊ ಅರುಣಿಗೂ ಅಷ್ಟೇ, ನಾನು ಪ್ಲಾಜೋ ಪ್ಯಾಂಟು ಕುರ್ತಾ ಟಾಪ್ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಈ ಬ್ಲ್ಯಾಕ್ ಪ್ಯಾಂಟ್ ಒಂದು ತರಿಸ್ದೆ. ಇದು ಕೂಡ ಟ್ರೆಂಡ್ಸ್ದೇನೆ, AJIOದೇನೆ. ನಾನು ತರಿಸೋ ಪ್ರತಿಯೊಂದು ಕೂಡ AJIOದೇನೆ. AJIOಲಿ ಕೆಲವೊಂದು ಬ್ರ್ಯಾಂಡ್ಸ್ ಇದೆ ನಮಗೆ ಗೊತ್ತಿಲ್ಲದಿರೋದು, ಆ ಬ್ರ್ಯಾಂಡ್ಸ್ನ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಬಟ್ ವರ್ತ್ ಇಟ್ ಅಂತ ಅನಿಸ್ಬೋದು. ಯಾವುದೋ ಟೀಮ್ ಸ್ಪಿರಿಟು, ಮಕ್ಕಳಿಗೆ, ಫ್ರೆಂಡ್ಸು, ಈ ರೀತಿ ಬ್ರ್ಯಾಂಡ್ಸ್ ಇರುತ್ತಲ್ಲ ಅದಕ್ಕೆ ಹೋಗಿ. ಇದು ಯಾವುದೇ ಲಿಂಕ್ಸ್ ಬೇಕಾದರೂ ಖಂಡಿತ ಲಿಂಕ್ಸ್ ಅಂತ ಕಮೆಂಟ್ ಮಾಡಿ, ನಾನು ಎಲ್ಲ ಲಿಂಕ್ಸು ಕಳಿಸ್ಕೊಡ್ತೀನಿ ನಿಮಗೆ ಪರ್ಸ್ನಲಾಗಿ. ನಿಮಗೆ ಸಿಕ್ಕಿಲ್ಲ ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಶೀತಲ್ವಾಸ್ ಅಂತ ಇದೆ, ಮೇಕೋವರ್ ಆ್ಯಂಡ್ ನೇಲ್ಸ್ ಬೈ ಶೀತಲ್ವಾಸ್ ಅಂತ ಇದೆ. 2 ಪೇಜ್ಗೂ ಯಾವುದಕ್ಕಾದರೂ ನೀವು ಟೆಕ್ಸ್ಟ್ ಮಾಡ್ಬೋದು. ಸೊ ನಾನು ಅದರಲ್ಲಾದರೂ ನಿಮಗೆ ಕಳಿಸ್ಕೊಡ್ತೀನಿ. ನಾನು ಯಾವತ್ತೂ ಕೂಡ ಕಳಿಸ್ಕೊಟ್ಟಿಲ್ಲ ಅಂತ ಏನಿಲ್ಲ. ಆ್ಯಂಡ್ ಡೋಂಟ್ ವರಿ, ಗರ್ಲ್ ಮಾಮ್ಸ್ ಏನಾದರೂ ಇದ್ದರೆ, ನಿಮಗೇನಾದರೂ ಗರ್ಲ್ ಬೇಬೀಸ್ದು ಡ್ರೆಸ್ಸಸ್ದು ಲಿಂಕ್ಸ್ ಬೇಕಂದರೆ, ಐಡಿಯಾಸ್ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ಆಫರ್ಸ್ ಇದ್ದಾಗ ತೊಗೊಂಡಿರೋದು, ಬೇಗ ಔಟ್ ಆಫ್ ಸ್ಟಾಕ್ಸ್ ಆಗ್ತಾ ಇರುತ್ತೆ. ಸೊ ಬಟ್ ವಿಶ್ ಲಿಸ್ಟಲ್ಲಿ ಇಟ್ಕೊಂಡಿರಿ, ಸ್ಟಾಕ್ ಬಂದಾಗ ನಿಮಗೆ ಅದು ತೋರಿಸುತ್ತೆ. ಆ್ಯಂಡ್ ಇದು ನನ್ನ ಇವತ್ತಿನ AJIO ವ್ಲಾಗ್ ಆಗಿತ್ತು. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಏನೇ ಇದ್ದರೂ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.